ಕರ್ನಾಟಕದ ಎಲ್ಲ ಜನತೆಗೆ ನನ್ನ ನಮಸ್ಕಾರಗಳು. ನಾನು SSLC ಸ್ಟೂಡೆಂಟ್. ನಿಮಗೂ ಹೇಳತ್ತೀನಿ SSLC ಸ್ಟೂಡೆಂಟ್. ನಾವು ಈಗ ನಿಮ್ಗೆ ಅದ್ಭುತವಾದ ಒಂದು ಚಾಪ್ಟರ್ನ ನಿಮ್ಮ ಮುಂದೆ ತೊಗೊಂಡು ಬಂದೇನಿ. ಇದು ಎಲ್ಲೈತಿ ಅಂದ್ರೆ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ ಒಳಗೆ ಫಸ್ಟ್ ಲೆಸನ್ ಅ ಹೀರೋ, ಒಬ್ಬ ನಾಯಕ ಅಂತ ಪಾಠ. ಎಲ್ಲರೂ ಕೇಳಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮ್ಗೆ ಹೆಂಗೆ ಅನ್ಸೈತೆ ಅಂತ ನನ್ನ ಈ ಪ್ರಯತ್ನಕ್ಕೆ ಕಮೆಂಟ್ ಮಾಡಿ. ಎಕ್ಸ್ಪರ್ಟ್ ಸ್ಟಡಿ ವರ್ಲ್ಡ್ಗೆ ಸ್ವಾಗತ, ಸುಸ್ವಾಗತ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾವು ಇವಾಗ ಹೇಳೋ ಟಾಪಿಕ್ ಏನಂದ್ರೆ ಅ ಹೀರೋ, ಇಂಗ್ಲೀಷ್ ಚಾಪ್ಟರ್ ಫಸ್ಟ್ 10th ಅವ್ರಿಗೆ. ಅ ಹೀರೋ ಅಂದ್ರೆ ಒಬ್ಬ ನಾಯಕ. ಆ ಪಾಠದ ಹೆಸರು. ಅದರೊಳಗೆ ನಾಯಕ ಯಾರಂದ್ರೆ ಸ್ವಾಮಿ ಮತ್ತು ಸ್ವಾಮೀಸ್ ಫಾದರ್ ಅವರಿಬ್ಬರ ಮಧ್ಯೆ ವಾದ ವಿವಾದ ಮಾತುಕತೆ ನಡೀತಿರ್ತೈತಿ. ಸ್ವಾಮಿ ಮತ್ತು ಸ್ವಾಮಿ ಫಾದರ್ ಮಧ್ಯೆ ಏನು ಮಾತುಕತೆ ನಡೆಯಕ್ಕೆ ಸ್ಟಾರ್ಟ್ ಆಗ್ತೈತೆ ಅಂದ್ರೆ, ಸ್ವಾಮಿ ಫಾದರ್ ಇದ್ದವರು ಹಾಲ್ ಒಳಗೆ ಲ್ಯಾಂಪ್ ಒಳಗೆ ಒಂದು ನ್ಯೂಸ್ ಪೇಪರನ್ನು ಓದ್ತಿರ್ತಾರೆ. ನ್ಯೂಸ್ ಪೇಪರ್ ಓದೋ ಮುಂದೆ ಅದ್ರೊಳಗೆ ಒಂದು ನ್ಯೂಸ್ ಬಂದಿರ್ತೈತಿ. ಏನು ಬಂದಿರ್ತೈತಿ? ನ್ಯೂಸ್ ಪೇಪರ್ ಒಳಗೆ ಒಂದು ನ್ಯೂಸ್ ಅಬೌಟ್ ದ ಬ್ರೇವರಿ ಆಫ್ ವಿಲೇಜ್ ಲ್ಯಾಡ್. ಅಂದ್ರೆ ನ್ಯೂಸ್ ಹ್ಯಾಸ್ ಬೀನ್ ರಿಸೀವ್ಡ್ ಅಬೌಟ್ ದ ಬ್ರೇವರಿ ಆಫ್ ವಿಲೇಜ್ ಲ್ಯಾಡ್ ಹೂ ವೈಲ್ ರಿಟರ್ನಿಂಗ್ ಹೋಮ್ ಬೈ ಜಂಗಲ್ ಪಾತ್ ಕೇಮ್ ಫೇಸ್ ಟು ಫೇಸ್ ವಿತ್ ಅ ಟೈಗರ್. ಅಂದ್ರೆ ಒಂದು ನ್ಯೂಸ್ ಬಂದಿರ್ತೈತಿ. ಅದ್ರ ಬಗ್ಗೆ ಅಂದ್ರೆ ಒಬ್ಬ ಶೂರತನದ ಹಳ್ಳಿ ಹುಡುಗನ ಬಗ್ಗೆ. ಅವ ಜಂಗಲ್ ಪಾತ್ ಮುಖಾಂತರ ಹೊಂಟಿರ್ತಾನೆ. ಜಂಗಲ್ ಪಾತ್ ಅಂದ್ರೆ ಅರಣ್ಯದ ದಾರಿ ಮುಖಾಂತರ ಹೊಂಟಿರ್ತಾನೆ. ಅರಣ್ಯದ ದಾರಿ ಮುಖಾಂತರ ನಾವು ಹೋಗೋ ಮುಂದೆ ಏನಾಗ್ತೈತೆ ಅಂದ್ರೆ, ಒಂದು ಮುಖಾಮುಖಿಯಾಗಿ ಒಂದು ಹುಲಿ ಬಂದ್ಬಿಡ್ತೈತಿ. ಒಂದು ಹುಲಿ ಬಂದಾಗ ಅವ ಹೆಂಗೆ ಎಸ್ಕೇಪ್ ಆಗ್ತಾನೋ, ಹೆಂಗೆ ಇದಾಗ್ತಾನೆ ಅಂದ್ರೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಒಳಗೆ ಹೇಳ್ತಾರೋ. ಆ ಪ್ಯಾರಾಗ್ರಾಫ್ ಒಳಗೆ ಹಿ ಸ್ಟೇಡ್ ಹಾಫ್ ಎ ಡೇ ಟಿಲ್ ಸಮ್ ಪೀಪಲ್ ಕೇಮ್ ದ್ಯಾಟ್ ವೇ ಆ್ಯಂಡ್ ಕಿಲ್ ದ ಟೈಗರ್. ಅಂದ್ರೆ ಅವ ಅರ್ಧ ದಿನದೊಳಗೂ ಗಿಡದ ಮೇಲೇನೆ ವಾಸ ಇರ್ತಾನೆ. ಗಿಡದ ಮೇಲೆ ವಾಸ ಇರೋ ಕಾರಣ ಅಂದ್ರೆ ಹುಲಿ ಬಂದಿರ್ತೈತಿ. ಅವ ಎಲ್ಲಿ ಮಟ್ಟ ಇರ್ತಾನಂದ್ರೆ, ಸಮ್ ಪೀಪಲ್ ಅಂದ್ರೆ ಸ್ವಲ್ಪ ಜನ ಆ ದಾರಿ ಮುಖಾಂತರ ಬಂದು ಆ ಹುಲಿಯನ್ನ ಕೊಲ್ಲೋವರೆಗೂ ಅವ ಅಲ್ಲೇ ಇರ್ತಾನ. ಅಲ್ಲಿ ಇಲ್ಲದ್ಮೇಲೆ ಅದನ್ನ ಓದಿ ಹೇಳ್ತಾನ. ಅವ್ರ ಸ್ವಾಮಿಗೆ ಹೇಳ್ತಾನ. ಅವ್ರ ಪಪ್ಪ ಸ್ವಾಮಿ ಹೇಳ್ದ, ಸ್ವಾಮಿ ನೀ ಇದ್ರ ಬಗ್ಗೆ ಏನು ಹೇಳ್ತೀವಿ, ವಾಟ್ ಡು ಯು ಸೇ ಟು ದ್ಯಾಟ್ ಅಂತ ಕೇಳ್ತಾನೆ. ವಾಟ್ ಡು ಯು ಸೇ ಟು ದ್ಯಾಟ್ ಅಂತ ಕೇಳಿದಾಗ ಸ್ವಾಮಿ ಏನು ಹೇಳ್ತಾನಂದ್ರೆ, ಸ್ವಾಮಿ ಐ ಥಿಂಕ್ ಅಂದ್ರೆ ನನ್ನ ಯೋಚನೆ ಪ್ರಕಾರ ಅ ವೆರಿ ಸ್ಟ್ರಾಂಗ್ ಆ್ಯಂಡ್ ಗ್ರೋನ್ ಅಪ್ ಪರ್ಸನ್, ನಾಟ್ ಅ ಬಾಯ್ ಅಟ್ ಆಲ್ ಅಂತ ಹೇಳ್ತಾನೆ ಸ್ವಾಮಿ. ಒಬ್ಬ ಸ್ಟ್ರಾಂಗ್ ಮತ್ತು ಗ್ರೋನ್ ಅಪ್ ಪರ್ಸನ್ ಅದಾನು, ಒಂದು ಹುಡುಗ ಅಲ್ಲ. ಹೆಂಗೆ ಒಂದು ಹುಡುಗ ಒಂದು ಹುಲಿ ಜೊತೆ ಫೈಟ್ ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅವ್ರ ಪಪ್ಪ ಮತ್ತೇನು ಹೇಳ್ತಾರೆ, ಯು ಥಿಂಕ್ ಯು ವೈಸರ್ ದ್ಯಾನ್ ದ ನ್ಯೂಸ್ ಪೇಪರ್. ನಿನ್ನ ಯೋಚನೆ ಪ್ರಕಾರ ನೀನು ವಯಸ್ಸದಿ ಏನು ನ್ಯೂಸ್ ಪೇಪರ್ಗಿಂತ ಶಾನೆ ಅದೇನು ನೀನು ಅಂತ ಕೇಳ್ತಾರೆ ಅವ್ರ ಪಪ್ಪ. ಅವಾಗ ಸ್ವಾಮಿ ಹೌದು, ಸ್ಟ್ರೆಂತ್ ಮತ್ತು ಏಜ್ ಬೇಕಂತ ಹೇಳ್ತಾರೆ. ಅವಾಗ ಅವ್ರ ಪಪ್ಪ ನಮ್ಮ ಮುಂದುವರೆದು ಏನು ಹೇಳ್ತಾರೆ ಅಂದ್ರೆ, ಇಫ್ ಹಿ ಹ್ಯಾಸ್ ಕರೇಜ್ he can do anything, courage is everything, strength and age are not important ಅಂತ ಹೇಳ್ತಾರೆ. ಸ್ಟ್ರೆಂತ್ ಆ್ಯಂಡ್ ಏಜ್ ಆರ್ ನಾಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ನಮ್ಮ ಕನ್ನಡದೊಳಗೆ ನೀಟಾಗಿ ಇದನ್ನ ಹೇಳೋದಂದ್ರೆ, ಧೈರ್ಯಂ ಸರ್ವರ್ಥ ಸಾಧನ. ಧೈರ್ಯ ಒಂದಿತ್ತಂದ್ರೆ ಅವ್ರು ಏನು ಬೇಕಾದ್ ಮಾಡ್ಬೋದು, ಧೈರ್ಯನ ಎಲ್ಲ ಅಂತ ಹೇಳ್ತಾರೆ. ಅದಕ್ಕೆ ವಯಸ್ಸು ಮತ್ತು ನಮ್ಮಲ್ಲಿರೋ ಶಕ್ತಿ ಇಂಪಾರ್ಟೆಂಟ್ ಬರಲ್ಲ. ಅವು ಮತ್ತು ಸ್ಟ್ರೆಂತ್ ಬಗ್ಗೆನ ಮಾತಾಡೋಕೆ ಹೋದಾಗ, ಲೀವ್ ಅಲೋನ್ ಸ್ಟ್ರೆಂತ್, ಬಿಟ್ಟು ನಿನ್ನ ಸ್ಟ್ರೆಂತನ್ನು. ಯು ಕ್ಯಾನ್ ಪ್ರೂವ್ ಯುವರ್ ಕರೇಜ್ ಅಂದ್ರೆ ನೀನು ನಿನ್ನ ಕರೇಜನ್ನು ಪ್ರೂವ್ ಮಾಡು, ನಿನ್ನ ಧೈರ್ಯವನ್ನು ಪ್ರೂವ್ ಮಾಡು. ನೀ ಹುಲಿ ಜೊತೆ ಹೋರಾಡಬೇಕಾದ ಅವಶ್ಯಕತೆ ಇಲ್ಲ. ನೀನು ಟುನೈಟ್ ಅಲೋನ್ ಆಗಿ ನನ್ನ ಆಫೀಸ್ ರೂಮ್ ಒಳಗೆ ಮಲ್ಕೋ ಅಂತ ಹೇಳ್ತಾನೆ. ಏಕಾಂಗಿಯಾಗಿ ನನ್ನ ಆಫೀಸ್ ರೂಮ್ ಒಳಗೆ ಇಂದು ರಾತ್ರಿ ನೀ ಒಬ್ಬ ಮಲ್ಕೋ ಅಂತ ಹೇಳ್ತಾನೆ. ಅವಾಗ ಸ್ವಾಮಿ ಅಂಜಿದ ಮೇಲೆ ಏನು ಮಾಡ್ತಾನು, ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಾ ಹೆಂಗೆ ಪಪ್ಪನ ಕಡೆಯಿಂದ ತಪ್ಪಿಸ್ಕೋಬೇಕು. ಹಿ ಆಲ್ವೇಸ್ ಸ್ಲೆಪ್ಟ್ ಬಿಸೈಡ್ ಹೀಸ್ ಗ್ರ್ಯಾನಿ. ಯಾವಾಗಿದ್ರೂ ದಿನ ರಾತ್ರಿ ಅವ್ರ ಅಜ್ಜಿ ಪಕ್ಕದಲ್ಲಿನೇ ಮಲ್ಕೋತಿರ್ತಾನೆ. ಇವತ್ತು ಅವ್ರ ಪಪ್ಪ ಹಿಂಗೆ ಹೇಳಿದಾಗ ನಾವು ಭಯ ಸ್ಟಾರ್ಟ್ ಆಗ್ತೈತಿ. ಆ ಅಜ್ಜಿ ಪಕ್ಕ ಮಲ್ಕೋ ಅರೇಂಜ್ಮೆಂಟ್ ಏನಾರು ತಪ್ಪಂದ್ರೆ ಅವ್ನು ನೈಟ್ ಪೂರ್ತಿ ನಡ್ಗಕ್ಕೆ ಸ್ಟಾರ್ಟ್ ಮಾಡ್ತಾನು. ನೈಟೆಲ್ಲ ನಿದ್ದಿನ ಮಾಡೋದಿಲ್ಲ. ಅದಕ್ಕೆ ಹೀರೋ ಅವೇನು ಮಾಡ್ತಾನಂದ್ರೆ, ಅವ್ರ ಅಜ್ಜಿ ಪಕ್ಕ ಮಲ್ಕೋಬೇಕು ನಾನು, ಇಲ್ಲ ಒಬ್ಬ ಮಲ್ಕೊಂಡು ಅಂಜಿಗೆ ಬರ್ತೈತೆ ಅಂತ ಎಸ್ಕೇಪಿಂಗ್ ಸ್ಕಿಲ್ಸ್ ಅನ್ನು ಯೂಸ್ ಮಾಡ್ತಾನೆ. ಮೊನ್ನೆಗೆ ಹೇಳ್ತಾನಂದ್ರು, ಫುಲ್ ಲೌಡ್ಲಿ ಅಂದ್ರೆ ಫುಲ್ ಜೋರು ಅವಾಗಲೇ, ಪಪ್ಪ ನಮ್ಮ ಸೀನಿಯರ್ಸ್ ಎಲ್ಲ ಸೇರಿ ಒಂದು ಕ್ರಿಕೆಟ್ ಕ್ಲಬ್ ಮಾಡೀವಿ ನಾವು. ಅದ್ರಾಗ ಬ್ರ್ಯಾಂಡೆಡ್ ಬ್ಯಾಟ್ಸ್ ಬಾಲ್ಸ್ ಎಲ್ಲ ತೊಗೊಂಡು ಬಂದೀವಿ ನಾವು. ಇದನ್ನು ನಮ್ಮ ಕ್ಯಾಪ್ಟನ್ ಇದ್ದವ್ರು ನಿನಗೆ ಹೇಳಂದಾರು ಅಂತ ಹೇಳ್ತಾರೆ. ಅವ್ರ ಪಪ್ಪ ಬರ್ತಾರೆ ಅಂದರೆ, ಸುಮ್ಮಿರು, ಈಗ ಅದನ್ನೆಲ್ಲ ಹೇಳಕ್ಕೆ ಹೋಗ್ಬೇಡ, ನೀವು ಒಬ್ಬ ಮಲ್ಕೊಲೇಬೇಕಂತ ಹೇಳ್ತಾರೆ. ನಮ್ಮ ಪಪ್ಪ ಇನ್ನೇನು ನಾನು ಬಿಡಕ್ಕೆ ಕಾಣಂಗಿಲ್ಲ ಅಂದ್ಕೊಂಡು ಅವ್ನು ಏನು ಹೇಳ್ತಾನಂದ್ರೆ, ಮಲ್ಕೋತೀನಿ ಫಸ್ಟ್ ಆಫ್ ದ ನೆಕ್ಸ್ಟ್ ಮಂತ್ ಅಂದ್ರೆ ಬರೋ ತಿಂಗಳ ಮೊದಲನೇ ವಾರ ನಮ್ಮ ಪಕ್ಕ ಮಲ್ಕೋತೇನೆ ಪಪ್ಪ ಅಂತ ಹೇಳ್ತಾನು. ಪಕ್ಕ ಮಲ್ಕೋತ ಅಷ್ಟು ಧೈರ್ಯ ಇಲ್ದವ ಎದಕ್ಕೆ ಮಾತಾಡಬೇಕು? ಧೈರ್ಯ ಇದ್ದ ಮಾತಾಡಲಿಲ್ಲ. ಈಗ ವಾಪಸ್ ಈಗ ಧೈರ್ಯ ಪ್ರೂವ್ ಮಾಡೋಕ್ಕಾಗೋತ್ತು. ಈಗ ಎರಡು ಯೂಸ್ ಮಾಡಿದ್ದ.
ಮೊನ್ನೆಕ್ಕೆ ಏನು ಹೇಳ್ದ, ಕ್ರಿಕೆಟ್ ಕ್ಲಬ್ ಮಾಡಿದಾರು, ನಾವು ಬ್ಯಾಟ ಬ್ಯಾನ್ ತೊಗೊಂಡು ಇದನ್ನ ಹೇಳೋಣ. ಅದಕ್ಕೂ ಅವ್ರ ಪಪ್ಪ ಒಪ್ಕೊಳ್ಳಿಲ್ಲ. ಈಗ ಮತ್ತೇನು ಹೇಳಿದ, ಫಸ್ಟ್ ಆಫ್ ದ ನೆಕ್ಸ್ಟ್ ಮಂತ್ ಮಕ್ಕೋತೇನೆ ಅಂದ. ಇಲ್ಲ, ನೀ ಇವಾಗಲೇ ಇವತ್ತ ಮಲ್ಕೋಬೇಕಂತಂದ್ರು. ಅವ್ರ ಪಪ್ಪ ಫಸ್ಟ್ ಜೋಕ್ ಮಾಡತ್ತಾರೇನೋ ಅನ್ಕೊಂಡ, ಆದ್ರೆ ಸೀರಿಯಸ್ ಆಗಿ ಹೇಳತ್ತಿದ್ರು ಅವ್ರ ಪಪ್ಪ. ಸೀರಿಯಸ್ ಆಗಿ ಹೇಳೋ ಮುಂದೆ ಮತ್ತೆ ಏನಾಗ್ತೈತಿ ಅಂದ್ರೆ ನೆಕ್ಸ್ಟ್ ಮತ್ತು ಅವ ಮಲ್ಕೋಬೇಕಾದಾಗ ಅವ್ರ ಪಪ್ಪ ಮತ್ತು ಸಾವಕಾಶ ನ್ಯೂಸ್ ಪೇಪರ್ ಓದ್ತಿರ್ತಾರಲ್ಲ, ನೀವು ಸಾವಕಾಶ ಎದ್ದು ಅವ್ರ ಪಪ್ಪನ ಹಿಂದೆ ಹಾಸಿ ವಾಪಸ್ ಅವ್ರ ಅಜ್ಜಿ ಕಡೆ ಹೋಗಿ ಮಲ್ಕೊಂಡು ಬಿಡ್ತಾನೆ. ಮಲ್ಕೊಂಡವನು ಅವ್ರ ಅಜ್ಜಿ ದಿನ ಸ್ಟೋರಿ ಹೇಳ್ತಿರ್ತಾರ. ಇವತ್ತು ನಾನು ಸ್ಟೋರಿ ಕೇಳೋದಿಲ್ಲ ನನ್ನ ಹುಡ್ಗ ಅಂತ ಕೇಳ್ತಾಳಕಿ. ಸುಮ್ಮಿರು ಅಂತ ಸನ್ನೆ ಮಾಡಿ ಹೇಳ್ತಾನೆ. ಯಾಕಂದ್ರೆ ಅವ್ರ ಪಪ್ಪ ಮತ್ತು ಬಂದು ನನ್ನ ಬ್ಲ್ಯಾಂಕೆಟ್ ಹಚ್ಕೊಂಡು ಬ್ಲ್ಯಾಂಕೆಟ್ ಹಚ್ಕೊಂಡು ಮಲ್ಕೊಂಡಿರ್ತಾನು. ಅವ್ರ ಪಪ್ಪ ಬಂದ 3 ಸಲ ಎಬ್ಬಿಸ್ತಾರೆ. ನಿದ್ದೆ ಮಾಡೋರ್ನ ಎಬ್ಬಿಸ್ಬೋದಾದ್ರೆ ನಿದ್ದೆ ಮಾಡೋರ್ ಥರ ನಾಟಕ ಮಾಡೋರು ಎಬ್ಸಕ್ಕಾಗಲ್ಲ. ಆಮೇಲೆ ಅವ್ರ ಪಪ್ಪ ಬ್ಲ್ಯಾಂಕೆಟ್ ಜಗ್ ಬಿಡ್ತಾರು. ಹೇಳ್ತಾನೆ. ಹೇಳಿದ್ಮೇಲೆ ಅವ್ರ ಪಪ್ಪ ಅವ್ರ ಮಿಸ್ಸಸ್ ಬರೋಣ ಹಿಂಗೆ ಹೇಳ್ತಾರೆ, ನಿನ್ನ ಮಗನ ಕಲ್ಲು ಬೆಳೆಸ್ದಂಗೆ ಬೆಳೆಸಿದಿ, ಇನ್ನೂ ಅಜ್ಜಿ ಪಕ್ಕ ಮಮ್ಮಿ ಪಕ್ಕ ಮಲ್ಕೋತಾನು, ನಾಚಿಕೆ ಬರೋಂಗಿಲ್ಲ ಅವಂಗ, ಹಿಂಗೆಲ್ಲ ಹೇಳ್ತಾರು. ಆಮೇಲೆ ಅವ್ರ ಮಮ್ಮಿ ಹೇಳ್ತಾರು, ನೀವು ನನ್ನ ಯಾಕೆ ನೋಡಿ ಹೇಳ್ತೀರಿ, ಅದು ನಾ ಮಾಡಿದ್ದಲ್ಲ, ನನ್ನ ಮಗ ಹೆಂಗದ ನಂಗೆ ಗೊತ್ತೈತಿ, ಅದು ನಿಮ್ಮ ತಾಯಿ ಮಾಡಿದ್ದು ಅಂತ ಹೇಳ್ತಾರೆ. ಹೇಳಿದ್ಮೇಲೆ ವಾಪಸ್ ಏನು ಮಾಡಲ್ಲ ಅವ್ರ ಪಪ್ಪ. ಅವ್ನು ಹಾಸಿಗೆ ತೊಗೊಂಡು ಮುಂದೆ ಕರ್ಕೊಂಡು ಹೋಗ್ತಾರೆ. ಅವಾಗಮ್ಮ ನಮ್ಮ ಅಜ್ಜಿ ಮತ್ತು ನಮ್ಮ ಮಮ್ಮಿ ಸೇವ್ ಮಾಡ್ತಾರೇನೋ ಅಂತ ಅವ್ರ ಅಜ್ಜಿನ ಮತ್ತು ಅವ್ರ ಮಮ್ಮಿನ ನೋಡ್ತಾ ಇರ್ತಾನೆ. ಯಾರಿಗೂ ಏನೂ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅವ್ರ ಪಪ್ಪ ಒಂದೇಕ ಲಾಯರ್ಗೆ ವಾದ ಹಚ್ಚಿರ, ಲಾಯರ್ ಮಗ ಇಬ್ಬರು ವಾದ ವಿವಾದ ಮಾಡಕತ್ತಾರೆ. ಆಮೇಲೆ ಹೋಗಿ ದೇರ್ ಮೇ ಬಿ ಸ್ಕಾರ್ಪಿಯನ್ಸ್ ಬಿಹೈಂಡ್ ಯುವರ್ ಲಾ ಬುಕ್ಸ್ ಅಂತ ಹೇಳ್ತಾನೆ. ನಿನ್ನ ಕಾನೂನು ಪುಸ್ತಕಗಳ ಹಿಂದೆ ಚೇಳುಗಳದಾವ ಅಂತ ಹೇಳ್ತಾನೆ. ಚೇಳುಗಳದಾವ, ಅದನ್ನ ಇದ್ದಿದ್ದೆ ನೋಡಿ ಏನಂತ ವಾಪಸ್ ಅವ್ರ ಪಪ್ಪ ಕೇಳ್ತಾರು. ಚೇಳುಗಳಿದ್ರೆ ನೀ ಈ ಟೇಬಲ್ ಮೇಲೆ ಮಲ್ಕೋ, ಈ ಬೆಂಚ್ ಮೇಲೆ ಮಲ್ಕೋ ಅಂತ ಅವ್ರ ಪಪ್ಪ ಹೇಳ್ತಾರೆ. ಅವ್ನಿಗೇನು ವಿಧಿನೇ ಇಲ್ಲ. ಏನು ಮಾಡ್ಬೇಕು, ಮಲ್ಕೋತೀನಿ ಪಪ್ಪ, ಒಂದು ಲೈಟ್ ಅಂದ್ರೆ ಒಂದು ಚಿಮಣಿ ದೀಪನಾದರೂ ಹಚ್ಚು ಅಂತ ಹೇಳ್ತಾನೆ. ನಾನು ಅವ್ರ ಪಪ್ಪ ಇಲ್ಲ, ಚಿಮಣಿ ದೀಪ ಹಚ್ಚಿದ್ರೆ ಬೆಳಗ್ಗೆ ಬೀಳ್ತೈತಿ, ಮತ್ತು ಅಂಜಿಕೆ ಬರೋಂಗಿಲ್ಲ, ಅದಕ್ಕೆ ಅವ್ರ ಪಪ್ಪ ಹಚ್ಚೋದಿಲ್ಲ. ಆಮೇಲೆ ಹೋಗ್ಲಿ ಬಿಡು, ನೀ ಚಿಮ್ನಿನೂ ಹಚ್ಚಬೇಡ, ನಾನು ಇಲ್ಲೇ ಮಲ್ಕೋತೀನಿ, ಆದ್ರೆ ವಾಪಸ್ ಡೋರರ ಓಪನ್ ಮಾಡಿಬಿಡು ಪಪ್ಪ ಅಂತ ಹೇಳ್ತಾನೆ. ಅವಾಗ ಅವ್ರ ಪಪ್ಪ ಏನು ಮಾಡ್ತಾರೆ, ಡೋರ್ ಓಪನ್ ಮಾಡಿಬಿಡ್ತೇನೆ, ಆದ್ರೆ ರಾತ್ರಿ ನೀ ಎಲ್ಲಿ ಎದ್ದು ಹೋಗ್ಬಾರ್ದು, ಎದ್ದು ಹೋಗಿ ಅಂತ ಗೊತ್ತಾದ್ರೆ ನಿನ್ನ ಸ್ಕೂಲಿಗೆ ಬಂದು ನಿನ್ನ ಫ್ರೆಂಡ್ಸ್ ಮುಂದೆ ನಿನ್ನ ಅಸಹ್ಯ ಮಾಡ್ತೇನೆ ಅಂತ ಹೇಳ್ತಾರೆ ಅವ್ರ ಪಪ್ಪ. ಆ ಕಾರಣಕ್ಕೆ ಅವ್ನು ಮಲ್ಕೋತಾನೆ. ಅವ್ರ ಪಪ್ಪನ ಹೋಗ್ತಾರೆ, ಮಲ್ಕೊಂಡಿರ್ತಾರೆ. ಅವಾಗ ಅವಂಗ ಭಾಳ ಡೆವಿಲ್ಸ್ ದ ಸ್ಟೋರಿ ನೆನಪಾಗಕ್ಕೆ ಸ್ಟಾರ್ಟ್ ಆಗ್ತಾವ. ಡೆವಿಲ್ಸ್ ಸ್ಟೋರಿ ನೆನಪಾಗಕ್ಕೆ ಸ್ಟಾರ್ಟ್ ಆಗ್ತಾವು. ನೆನಪು ಮಾಡ್ಕೋತಾ ಇರ್ತಾನವ. ಇನ್ನೂ ಅಂಜಿಕೆ ಜಾಸ್ತಿ ಆಗ್ತೈತಿ. ಅವ್ನ ಫ್ರೆಂಡ್ದೊಂದು ಮಾತು ನೆನಪಿರ್ತೈತಿ. ಅವ್ನು 4th ಸ್ಟ್ಯಾಂಡರ್ಡ್ ಇದ್ದಾಗ ಹೇಳಿರ್ತಾರೆ, ದೇವ್ಗಳು ಬಂದ್ರೆ ನಮ್ಮನ್ನ ನೇಪಾಳ ಮತ್ತು ಸಿಲೋನ್ಗೆ ಹೋಗಿ ಬಿಟ್ಟು ಬರ್ತಾವ ಅಂಥೇಳಿ ಅಂದ್ಕೊಂಡಿರ್ತಾನೆ. ನೆನಪು ಬರ್ತಾವ. ನೆನಪು ಬರೋಣ ವಾಪಸ್ ಅವ ಅದಕ್ಕೂ ಅಂಜಕ್ಕೆ ಸ್ಟಾರ್ಟ್ ಮಾಡಿ ಏನು ಮಾಡ್ತಾನೆ, ಟೇಬಲ್ ಮ್ಯಾಲೆ ಮಲ್ಕೊಂಡು ನಾವು ಟೇಬಲ್ ತೆಳಗೆ ಹೋಗಿ ಮಲ್ಕೋತಾನೆ. ಆಮೇಲೆ ಅವಂಗ ಟೇಬಲ್ ತೆಳಗೆ ಸ್ವಲ್ಪ ಹಿಂಗೆ ನಿದ್ದೆ ಅವಂಗ ಕನಸು ಬಿದ್ದಂಗೆ ಆಗ್ತೈತಿ. ಒಂದು ಹುಲಿ ಅವನ ಚೇಸ್ ಮಾಡತೈತಿ ಅಂತ ಹೇಳಿ, ಒಂದು ಹುಲಿ ಅವ್ನು ಚೇಸ್ ಮಾಡತೈತಿ ಅಂತ ಕನಸು ಬಿಡೋಣ. ಇನ್ನೇನವ ಎದ್ದು ಓಡ್ಬೇಕು ಅನ್ಕೋತಿರ್ತಾನೆ. ಕನಸೊಳಗೆ ಎದ್ದು ಓಡೋಕ್ಕಾಗಲ್ಲ, ಕನಸೊಳಗೆ ಇರ್ತಾನವ. ಎದ್ದು ಓಡ್ಬೇಕು ಆಗಲ್ಲ. ಹುಲಿ ಹತ್ರ ಬರ್ತೈತಿ, ಫುಲ್ ಅಂಜ್ಬಿಡ್ತಾನು. ಅದು ವುಡನ್ ಲೆಗ್ ಹಿಡ್ಕೊಂಡಿರ್ತಾನೆ. ಅಂದ್ರೆ ಒಂದು ಆ ಟೇಬಲ್ ಬೆಂಚ್ ಐತಿ, ಅದ್ರ ವುಡನ್ ಲೆಗ್ ಹಿಡ್ಕೊಂಡಿರ್ತಾನು. ಆದ್ರೆ ಅವ ಅಜ್ಜಿ ಪಕ್ಕ ಅದೇ ನಾನು ಅಂತ ಫೀಲ್ ಒಳಗಿರ್ತಾನು. ಆಮೇಲೆ ಏನಾಗ್ತೈತೆ ಅಂದ್ರೆ, ಕಿಟಕಿ ಒಳಗಿಂತ ಒಬ್ಬ ತೆಫ್ಟ್ ಒಳಗೆ ಬರ್ತಿರ್ತಾನೆ. ತೆಫ್ಟ್ ಅಂದ್ರೆ ಕಲ್ಲ ಒಳಗೆ ಬರ್ತಿರ್ತಾನೆ. ಅವ ಏನು ಅನ್ಕೋತಾನಂದ್ರೆ ದೆವ್ವ ಐತಿ. ಅವ ಏನು ಪ್ಲ್ಯಾನ್ ಮಾಡ್ತಾನಂದ್ರೆ, ದೆವ್ವ ನಾನು ಹಿಡ್ಕೊಂಡು ಹೋಗಿದ್ದ, ನಾನು ದೆವ್ವನ ಹಿಡಿದ್ರೆ ಹೆಂಗಿರ್ತೈತಿ ಅಂತ ಪ್ಲ್ಯಾನ್ ಮಾಡ್ತಾನೆ. ನಾನು ದೆವ್ವನ ಹಿಡಿದ್ರೆ ಹೆಂಗಿರ್ತೈತಿ ಅಂತ ಪ್ಲ್ಯಾನ್ ಮಾಡಿದ್ರಾಗ ಏನು ಮಾಡ್ತಾನು ಅಂತಂದ್ರೆ, ಅವ ತೆಫ್ಟ್ ಏನು ಸಾವಕಾಶ ಬರ್ತಿರ್ತಾನಲ್ಲ, ಇವ ಕ್ರೋವಲ್ ಅಂದ್ರೆ ತೆವಳ್ತಾ ಹೋಗಿ ಗಟ್ಟಿಯಾಗಿ ಅವನ ಹಿಡಿದ್ಬಿಡ್ತಾನೆ. ತೆವಳ್ತಾ ಹೋಗಿ ಅವ್ನು ಗಟ್ಟಿಯಾಗಿ ಹಿಡಿದು ಅವನ ಕಚ್ಚಿಬಿಡ್ತಾನೆ. ಕಚ್ಚಿದ್ರೆ ನಮ್ಮ ಹರಿತವಾದ ವಿವಾಫನ್ ಅಂದ್ರೆ ಹರಿತವಾದ ಆಯುಧ ಯಾವುದಂದ್ರೆ ನಮ್ಮ ಹಲ್ಲ ಆಗಿರ್ತಾವೆ. ಅವಾಗ ಅವ ಏನು ಮಾಡ್ತಾನು, ತೆಫ್ಟ್ ಇದ್ದವ ಚೀರ್ಬಿಡ್ತಾನೆ. ಅಯ್ಯೋ ಸಮಥಿಂಗ್ ಹ್ಯಾಸ್ ಬಿಟನ್ ಮೀ ಅಂತೇಳಿ ಅಂತ ಚೀರ್ಬಿಡ್ತಾನು. ಚೀರಿದಾಗನ ಅವಾಗ ಕುಕ್ಕ, ಸರ್ವಂಟ, ಸ್ವಾಮಿಸ್ ಫಾದರ್ 3 ಜನನೂ ಅಲ್ಲಿ ಬರ್ತಾರೆ. ಬಂದು ಆ ಕಳ್ಳನ್ನು ಹೊಡಿತಾರೋ ಹೋಗ್ತಾನು. ನೆಕ್ಸ್ಟ್ ಡೇ ನಮ್ಮ ಹೀರೋ ಅದ, ರಿಯಲ್ ಆಗಿ ಹೀರೋ ಅದ. ನೆಕ್ಸ್ಟ್ ಡೇ ಅವನ ಫ್ರೆಂಡ್ಸ್, ಅವ್ನ ಟೀಚರ್ಸ್ ಅವಂಗ ರೆಸ್ಪೆಕ್ಟ್ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ. ರೆಸ್ಪೆಕ್ಟ್ ಕೊಡ್ತಾರಂದ್ರೆ ಅವತ್ತು ಭಾಳ ಅವ್ನ ರೆಸ್ಪೆಕ್ಟ್ ಇದ್ರೊಳಗೆ ಕಾಣ್ತಾರೆ. ಕಳ್ಳನ ಹಿಡಿದಲ್ಲಪ್ಪ ನೀನು ಅಂತೇಳಿ. ಅವ್ನ ಸರ್ ಇದ್ದವ್ರು ಅವಂಗ ಬೆಣ್ಣೆ ತಟ್ಟಿ ಪ್ರೇಯರ್ ಒಳಗೆ ಹೇಳ್ತಾರೆ, ಇವ್ ಕಳ್ಳನ ಹಿಡ್ದಾನಂತೇಳಿ. ಇದೆಲ್ಲ ಮುಗಿದ್ಮೇಲೆ ಬಂದು ಪೊಲೀಸ್ ಆಫೀಸರ್ ಅವನ್ನ ಕೇಳ್ತಾರೆ. ಪೊಲೀಸ್ ಆಫೀಸರ್ ಏನಂತ ಕಳ್ಳನ ಹಿಡಿದು ಕೊಟ್ಟಿರ್ತಾರಲ್ಲ ಇವ, ಪೊಲೀಸ್ರಲ್ಲಿ ಬರಬೇಕಾಗ್ತೈತಿ. ಪೊಲೀಸ್ ಆಫೀಸರ್ ಬಂದು ಇವ್ನು ಕ್ವಶನ್ ಮಾಡ್ತಾರೆ, ನೀವು ಇಷ್ಟ ಏಜಿಗೆ ಹಿಂಗೆ ಕಳ್ಳನ ಹಿಡ್ದಿರಿ, ನೀವು ಮುಂದೆ ಪೊಲೀಸ್ ಆಗ್ಬೋದಲ್ಲ ಅಂತ ಹೇಳಿ. ಇವ ಅವರ ಪಾಪ ಹೇಳಿದಾರು ಎದಕ್ಕೆ ಇದನ್ನು ಮಾಡೋದಂತ ಹಾಂ ಅಂತ ಹೇಳ್ತಾನೆ. ಆದ್ರೆ ಇವಂಗ ರಿಯಲ್ ಆಗಿ ಇವನ ಆಂತರಿಕ ಆಸೆಗಳೇನಿದ್ವು ಅಂದ್ರೆ ರೈಲ್ವೆ ಗಾರ್ಡ, ಇಂಜಿನ್ ಡ್ರೈವರ, ಬಸ್ ಕಂಡಕ್ಟರ್ ಆಗ್ಬೇಕನ್ನೋದ ಇವನ ಆಸೆಗಳಿದ್ವು.
ಮತ್ತು ನೈಟ್ ಬಂದು ಅವ್ರ ಪಪ್ಪ ಸ್ವಾಮಿ ಎಲ್ಲದಾನಂತ ಕೇಳ್ತಾನು. ಅವಾಗ ಅವ ಅಜ್ಜಿ ಪಕ್ಕನ ಅವ್ನು ಫಸ್ಟ್ ಪ್ಲೇಸಿಗೆ ಅವ್ನು ಮಲ್ಕೊಂಡಿರ್ತಾನೆ. ಅವ್ರ ಮಮ್ಮಿ ಅವ ಅಜ್ಜಿ ಪಕ್ಕ ಮಲ್ಕೊಂಡ್ರಿ, ಬಿಡ್ರಿ ಅವ್ನು ಎದಕ್ಕೆ ಆಡ್ತೀರಿ ಅಂತ ಹೇಳಿ. ಅವ್ರ ಪಪ್ಪ ಏನೂ ಅನ್ನಲ್ಲ. ಈ ಪಾಠವನ್ನು ಕೇಳಿ ಎಲ್ಲರೂ ಕೇಳಿ ನಮ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ಮುಗಿಸ್ತೀನಿ.